ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ನೀಟ್ ಯು ಜಿ ಕೌನ್ಸಿಲಿಂಗ್ 2026 ಯಾರು ಹೂ ಹ್ಯಾವ್ ಟೇಕನ್ ಪಾರ್ಟ್ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಕೊಟ್ಟಿದ್ದೀರಾ. ಈಗ ಆಪ್ಷನ್ ಎಂಟ್ರಿ ಇನ್ನೂ ಟೈಮ್ ಇದೆ 13ನೇ ತಾರೀಕಿನವರೆಗೆ. ಟೇಕ್ ಯುವರ್ ಓನ್ ಟೈಮ್ ಮತ್ತು ಸರಿಯಾಗಿ ಆಪ್ಷನ್ ಎಂಟ್ರಿ ಕೊಡಿ ಅಂತ ಹೇಳ್ತೀನಿ. ಆದರೆ ಆಪ್ಷನ್ ಎಂಟ್ರಿ ಕೊಟ್ಟ ನಂತರ ರಿಸಲ್ಟ್ ಬರುತ್ತೆ. ಆಮೇಲೆ ನಿಮ್ಮ ಚಾಯ್ಸ್ ಹೇಗಿರಬೇಕು, ನಿಮ್ಮ ಆಯ್ಕೆಗೆ ಏನು ಅನ್ನೋದ್ರ ಬಗ್ಗೆ ಮತ್ತು ಹೌ ಟು ಗಿವ್ ಚಾಯ್ಸ್, ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಕೆಟಗರಿ ಒಂದು ಆಧಾರದ ಮೇಲೆ ಈ ಕೌನ್ಸಿಲಿಂಗ್ ನಡೆಯುತ್ತೆ. ಟ್ರಾನ್ಸ್ಪರೆನ್ಸಿ ಇರುತ್ತೆ. ದರ್ ಇಸ್ ನೋ ಪ್ರಾಬ್ಲಮ್. ಪಾರದರ್ಶಕತೆಯಿಂದ ನಿಮ್ಮ ಕೆಟಗರಿ ಆಧಾರದ ಮೇಲೆ ಏನಾದ್ರು ರಿಸರ್ವೇಷನ್ ಏನಾದ್ರು ಬೆನಿಫಿಟ್ ಇದ್ದರೆ ಆಧಾರದ ಮೇಲೆ ಮತ್ತು ಆಲ್ ಇಂಡಿಯಾ ರ್ಯಾಂಕ್, ನೀಟ್ ರ್ಯಾಂಕ್ ಆ ಆಧಾರದ ಮೇಲೆ ಬೇಸಿಸ್ ಆನ್ ಯುವರ್ ಆಲ್ ಇಂಡಿಯಾ ರ್ಯಾಂಕ್ ಮತ್ತು ಬೇಸಿಸ್ ಆನ್ ಯುವರ್ ಕೆಟಗರಿ ಸರ್ಟಿಫಿಕೇಟ್ ನಿಮ್ಮ ಮೆಡಿಕಲ್ ಸೀಟನ್ನು ಅಲಾಟ್ ಮಾಡಲಾಗುತ್ತೆ. KE ಅವರು ಅದನ್ನು ತುಂಬ ಟ್ರಾನ್ಸ್ಪರೆನ್ಸ್ ಆಗಿ ಮಾಡ್ತಾರೆ. ಅದರಲ್ಲಿ ಯಾವುದೇ ಡೌಟ್ಗಳು ಬೇಡ. ಈ ರಿಸಲ್ಟ್ ಬಂದ ನಂತರ 13ರ ನಂತರ ಮಾಕ್ ಅಲಾಟ್ಮೆಂಟ್ ಅಂಥೇಳಿ KE ಅವರು ರಿಲೀಸ್ ಮಾಡ್ತಾಯಿದ್ದಾರೆ ರಿಸಲ್ಟನ್ನು. ಅಂದರೆ 16ನೇ ತಾರೀಕಿಗೆ ಆ ರಿಸಲ್ಟ್ ಬರ್ಬೋದು. ಮಾಕ್ ಅಲಾಟ್ಮೆಂಟ್ನಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೀಟ್ ಅಂಥೇಳಿ, ಮತ್ತು ಯಾವ ಸೀಟು ಎಲ್ಲಿ ಸಿಗಬಹುದು ಅನ್ನೋದು ನಿಮಗೆ ಒಂದು 99% ಸರಿಯಾಗಿರ್ತದೆ ರಿಸಲ್ಟು. 1% ಹೆಚ್ಚು ಕಡಿಮೆ ಆಗ್ಬೋದು ಮಾಕ್ ಮತ್ತು ರಿಯಲ್ ರಿಸಲ್ಟಿಗೆ. ಅದಕ್ಕಾಗಿ ಮಾಕ್ ರಿಸಲ್ಟನ್ನು ನೋಡಿಕೊಂಡು ನೀವೇನಾದರೂ ಮತ್ತೆ 3 ಡೇಸ್ ಟೈಮ್ ಇರೋದರಿಂದ, ಅಂದರೆ ಏನಾದ್ರು ನಿಮಗೆ ಆಪ್ಷನನ್ನು ಚೇಂಜ್ ಮಾಡಿಕೊಳ್ಳಿಕ್ಕೆ ಆ ಒಂದು ಅವಕಾಶ ಇರೋದರಿಂದ ನೀವು ಆ 3 ದಿವಸಗಳನ್ನು ಚೆನ್ನಾಗಿ ಬಳಕೆ ಮಾಡಿಕೊಂಡು ನೀವು ಈಗ ನಿಮ್ಮ ಆಪ್ಷನ್ ಎಂಟ್ರಿ ಆರ್ಡರ್ ಇದೆಯಲ್ಲ ಅದನ್ನು ಚೇಂಜ್ ಮಾಡಿಫೈ ಮಾಡಬೇಕು ಅಂದರೆ, ಚೇಂಜ್ ಮಾಡಬೇಕು ಅಂದರೆ, ಅಥವಾ ಇದ್ದ ಸೀಟನ್ನು ಡಿಲೀಟ್ ಮಾಡಬೇಕು. ನಿಮಗೆ ಎಲ್ಲಿ ಅಲಾಟ್ ಆಗಿರುತ್ತೋ ಆ ಸೀಟ್ ಬೇಡ ಅಂದವಾಗ ಅದನ್ನು ಡಿಲೀಟ್ ಮಾಡಿ ನಿಮಗೆ ಕೆಳಗಿನ ಕಾಲೇಜುಗಳಲ್ಲಿ ಯಾವುದಾದ್ರೂ ನಿಮಗೆ ಬೇಕಾದಲ್ಲಿ ಅದನ್ನು ಮೇಲೆ ಹಾಕ್ಬೋದು. ಹೀಗೆಲ್ಲ ಅವಕಾಶಗಳಿರೋದರಿಂದ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಮಾಡಿಫೈ ಯುವರ್ ಆಪ್ಷನ್ಸ್ ಅಂತ ಹೇಳಿದ್ದಾರೆ. ಅದರ ಅರ್ಥ ಇಷ್ಟೆಲ್ಲ ಮಾಡಲಿಕ್ಕೆ ನಿಮಗೆ ಅವಕಾಶ ಇರೋದರಿಂದ ನೀವು ಈಗ ಆಪ್ಷನ್ ಕೊಟ್ಟ ಆಧಾರದ ಮೇಲೆಗೆ ನಿಮಗೆ ಮಾಕ್ ರಿಸಲ್ಟ್ ಬರುತ್ತೆ 16ನೇ ತಾರೀಕಿಗೆ. 19ರವರೆಗೆ ನಿಮಗೆ ಮಾಡಿಫೈ ಮಾಡಲಿಕ್ಕೆ ಆ ಒಂದು ಅವಕಾಶ ಇರ್ತದೆ. ಏನು ಮಾಡಿಫೈ ಮಾಡಲಿಕ್ಕೆ ಅವಕಾಶ ಇರೋದರಿಂದ ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ. ಈಗ ನಿಮ್ಮ ಆಯ್ಕೆಗಳು ಹೇಗಿರಬೇಕು ಅನ್ನೋದನ್ನು ನಾನು ಮುಂದೆ KE ಅವರು ತಮ್ಮ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ 3 ದಿವಸ ಟೈಮ್ ಸಿಗುತ್ತೆ ನಿಮ್ಮ ಒಂದು ಆಪ್ಷನನ್ನು ಅಲ್ಟರ್ ಮಾಡೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ ಅಥವಾ ಆ್ಯಡ್ ಮಾಡೋದಕ್ಕೆ ಟೈಮ್ ಇರೋದರಿಂದ ನಿಮ್ಮ ಫೈನಲಿ ನೀವೇನು ಕೊನೆಯ ಹಂತದವಾಗಿ, ಅಂದರೆ ಬಿಫೋರ್ ಕ್ಲೋಸಿಂಗ್ ದ ಆಪ್ಷನ್ ಎಂಟ್ರಿ ಟೈಮ್ ಯಾವುದು ಕೊನೆಯ ಹಂತದಲ್ಲಿ ನೀವು ಮಾಡಿರ್ತಿರೋ ಆಪ್ಷನ್ಸನ್ನು ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ನಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಇನ್ನು ಮಾಕ್ ಅಲಾಟ್ಮೆಂಟ್ ಆದ ನಂತರ ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ ಕೊಡೋದಕ್ಕಿಂತ ಪ್ರೊವಿಷನಲ್ ರಿಸಲ್ಟನ್ನು ಕೊಡ್ತಾರೆ. ಈ ಪ್ರೊವಿಷನಲ್ ರಿಸಲ್ಟ್ನಲ್ಲಿ ನಿಮ್ಮ ರ್ಯಾಂಕ್ ಪ್ರಕಾರ ಅಥವಾ ನಿಮ್ಮ ಕೆಟಗರಿ ಪ್ರಕಾರ ಏನಾದರೂ ರಿಸರ್ವೇಷನ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡಿ ನಿಮ್ಗೆ ಎಲ್ಲಿ ಸೀಟ್ ಸಿಗಬೇಕು ಏನಾದರೂ ನಿಮಗೇನಾದರೂ ಕ್ವರೀಸ್ ಇದ್ದರೆ ನೀವು ಅದನ್ನು ರೈಸ್ ಮಾಡ್ಬೋದಾಗಿದೆ, ನೀವು ಕೇಳ್ಬೋದಾಗಿದೆ KE ಅವರಿಗೆ. ನೆನಪಿಟ್ಕೊಳ್ಳಿ ಇದೊಂದು. ಅದಕ್ಕಾಗಿ ನೀವು ಪ್ರೊವಿಷನಲ್ ರಿಸಲ್ಟನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆ ಅವರ ರ್ಯಾಂಕ್ಗಳ ಜೊತೆ ಅಥವಾ ನಿಮ್ಮ ಕೆಟಗರಿ ಫ್ರೆಂಡ್ಸ್ ರ್ಯಾಂಕ್ಗಳ ಜೊತೆ ಆ ರೀತಿ ಕಂಪೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಏನಾದರೂ ನಿಮಗೆ ಪ್ರೊವಿಷನಲ್ ರಿಸಲ್ಟ್ನಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ನೀವು ಫೈಲ್ ಮಾಡ್ಬೋದು. ಇಲ್ಲಿ ನಿಮ್ಮ ಪ್ರೊವಿಷನಲ್ ರಿಸಲ್ಟಿನಲ್ಲಿ ಏನಾದರೂ ಕ್ವೆರೀಸ್ ಇದ್ದರೆ ಅದು ಆಬ್ಜೆಕ್ಷನ್ ಇದ್ದರೆ ಆಬ್ಜೆಕ್ಷನನ್ನು ಸರಿ ಮಾಡಿಬಿಟ್ಟು ಫೈನಲ್ ರಿಸಲ್ಟನ್ನು KE ಅವರು ಅನೌನ್ಸ್ ಮಾಡಿದ ಮೇಲೆ ನಿಮಗೆ ನಿಮ್ಮ ರಿಸಲ್ಟ್ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ನೀವು ನಿಮ್ಮ ಚಾಯ್ಸ್ಗಳನ್ನು ಕೊಡಬೇಕು. ನಿಮ್ಮ ಆಯ್ಕೆಗಳು ಏನಿರಬೇಕು ಅಥವಾ ಹೇಗಿರಬೇಕು ಅನ್ನೋದನ್ನು KE ಅವರು ತಮ್ಮ ಬುಲೆಟಿನ್ನಲ್ಲಿ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಅದರ ಪ್ರಕಾರ ನೀವು ಇಲ್ಲಿ 4 ಚಾಯ್ಸ್ಗಳಿರ್ತವೆ, ಅಂದರೆ 4 ಆಯ್ಕೆಗಳಿರ್ತವೆ. ನಿಮ್ಮ ಅಲಾಟ್ ಆದಂತೆ ಯಾರಿಗೆ ಅಲಾಟ್ ಆಗಿರ್ತದೆ ಅವರಿಗೆ
ಸೀಟ್ಗಳು ಯಾರಿಗೆ ಅಲಾಟ್ ಆಗಿರ್ತಾವಲ್ಲ ಅವ್ರು ಏನು ಮಾಡಬೇಕು ಅನ್ನೋದನ್ನು ನೋಡಿ. ಮೊದಲನೇ ಚಾಯ್ಸ್ ನಿಮ್ಮದು, ನೀವು ಯು ಆರ್ ಹ್ಯಾಪಿ ವಿತ್ ಯುವರ್ ಸೀಟ್, ಅಂದರೆ 100% ಹ್ಯಾಪಿ ವಿತ್ ಯುವರ್ ಅಲಾಟೆಡ್ ಸೀಟ್, ಅಂದರೆ ನಿಮಗೆ ಸಿಕ್ಕ ಸೀಟಿನಲ್ಲಿ ನಿಮಗೆ 100% ಸಂತೋಷ ಇದೆ ಅಂತಂದರೆ ಅದನ್ನು ನೀವು ಚಾಯ್ಸ್ ನಂಬರ್ 1 ಕೊಟ್ಟು ನೀವು ಅಲಾಟ್ ಆದ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಇದು ಚಾಯ್ಸ್ ನಂಬರ್ 1. ಇನ್ನು ಚಾಯ್ಸ್ ನಂಬರ್ 2 ಯಾರು ಕೊಡ್ತಿರೋ ಅವರು ನಿಮಗೆ ಯು ಆರ್ ಹ್ಯಾಪಿ ವಿತ್ ದ ಸೀಟ್, ಎಟ್ ದ ಸೇಮ್ ಟೈಮ್ ಯು ವಾಂಟ್ ಟು ಕಂಟಿನ್ಯೂ ಇನ್ ದ ಕೌನ್ಸಿಲಿಂಗ್ ಪ್ರೊಸೆಸ್, ಅಂದರೆ ನೀವು ಈ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಸೆಕೆಂಡ್ ರೌಂಡಿಗೆ ಹೋಗಲಿಕ್ಕೆ ಇಷ್ಟಪಡ್ತೀರಾ. ಈಗ ಅಲಾಟ್ ಆಗದ ಸೀಟನ್ನು ನೀವು ಇಟ್ಕೊಳ್ತೀರಾ, ಇದನ್ನು ಇಟ್ಟುಕೊಂಡು ಮುಂದುವರಿತೀರ. ಅಕಸ್ಮಾತ್ ನೆಕ್ಸ್ಟ್ ನಿಮಗೆ ಬೇಕಾದ ಕಾಲೇಜ್ ಸಿಗಲಿಲ್ಲ ಅಂದರೆ ಈ ಸೀಟು ನಿಮಗೆ ಉಳಿದಿರುತ್ತೆ, ಇದನ್ನು ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬೋದು ಚಾಯ್ಸ್ 2 ಕೊಟ್ಟವರು. ಚಾಯ್ಸ್ 3 ಕೊಟ್ಟವರು ನಿಮಗೆ ಈ ಅಲಾಟ್ ಆದ ಸೀಟ್ನ ಬಗ್ಗೆ ಆಸಕ್ತಿ ಇಲ್ಲ, ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಅಲಾಟೆಡ್ ಸೀಟ್, ಬಟ್ ನೀವು ಈ ಕೌನ್ಸಿಲಿಂಗ್ ಪ್ರೊಸೆಸ್ನಲ್ಲಿ ಮುಂದುವರಿತೀರ, ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಅಂತ. ಇನ್ನು 4 ಚಾಯ್ಸ್ ಕೊಟ್ಟರು ನಮಗೆ ಈ ಕೌನ್ಸಿಲಿಂಗ್ನಲ್ಲಿ ಈ ಫಸ್ಟ್ ರೌಂಡ್ನಲ್ಲಿ ಯಾವುದು ಬೇಡ ಅಂದ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ತೀರ. ಫಸ್ಟ್ ರೌಂಡಿಂದ ಎಕ್ಸಿಟ್ ಆಗಿ ಹೋಗೋರಿಗೆ ಚಾಯ್ಸ್ ನಂಬರ್ 1 ಕೊಡುವವರು ನಿಮಗೆ ಸೀಟ್ ಅಲಾಟ್ ಆದ ಸೀಟು ನಿಮಗೆ ಬೇಕು, ನೀವು ಅದೇ ಕಾಲೇಜಿನ ಅಡ್ಮಿಷನ್ ತೊಗೊಳ್ತಿದ್ದೀರಿ, ಅವ್ರು ಚಾಯ್ಸ್ ನಂಬರ್ 1 ಕೊಡಬೇಕು. ಚಾಯ್ಸ್ ನಂಬರ್ 2 ಕೊಟ್ಟವರು ಅಲಾಟ್ ಸೀಟ್ ಬಗ್ಗೆಯೂ ನಿಮಗೆ ಅದನ್ನು ಉಳಿಸಿಕೊಂಡು ನೆಕ್ಸ್ಟ್ ರೌಂಡಿಗೆ ನೀವು ಹೋಗ್ತೀರಾ ಅನ್ನುವರು ಚಾಯ್ಸ್ ನಂಬರ್ 2 ಕೊಡಬೇಕು. ಚಾಯ್ಸ್ ನಂಬರ್ 3 ನಿಮಗೆ ಈ ಸೀಟ್ ಬೇಡ, ಆದರೆ ನಾನು ಈ ಪ್ರೊಸೆಸ್ನಲ್ಲಿ ಕಂಟಿನ್ಯೂ ಮಾಡ್ತೇನೆ ಸೆಕೆಂಡ್ ರೌಂಡಿಗೆ ಅಂಥೇಳಿ. ಇನ್ನು ಚಾಯ್ಸ್ ನಂಬರ್ 4 ಕೊಡುವವರು ನಾನು ಈ ಪ್ರೊಸೆಸ್ನಲ್ಲಿ ಅಂದರೆ ಈ KE ಅವರು ಮಾಡಿರುವ ಫಸ್ಟ್ ರೌಂಡ್ ಪ್ರೊಸೆಸ್ನಲ್ಲಿ ಇಂದ ಎಕ್ಸಿಟ್ ಆಗ್ತೀನಿ, ಅಂದರೆ ಹೊರಗೆ ಹೋಗ್ತಿದ್ದೀನಿ, ನನಗೆ ಯಾವುದು ಇದರಲ್ಲಿ ಬೇಡ ಅನ್ನುವರು ಚಾಯ್ಸ್ ನಂಬರ್ 4 ಕೊಡಬೇಕು. ಇದು ಫಸ್ಟ್ ರೌಂಡ್. ಹೀಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿದ ನಂತರ ಸೆಕೆಂಡ್ ರೌಂಡ್ ಪ್ರೊಸೆಸ್ ಆ್ಯಸ್ ಪರ್ KEA ಶೆಡ್ಯೂಲ್ ಸೆಕೆಂಡ್ ರೌಂಡ್ ಪ್ರಾರಂಭ ಮಾಡ್ತಾರೆ. ಅದಕ್ಕೂ ಮುಂಚೆ ಈಗ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಚಾಯ್ಸಸ್, ನೀವು ಯಾವ ಆಯ್ಕೆ ಮಾಡ್ಕೊಂಡಿರ್ತೀರ, ಯಾವ ಚಾಯ್ಸ್ ಕೊಟ್ಟಿರ್ತೀರಲ್ಲ ಅದರ ಪ್ರಕಾರ ಫಸ್ಟ್ ನಂಬರ್ ಕೊಟ್ಟವರು ಹೋಗಿ ಅವರ ಸೀಟಿನ ಜೊತೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು. ಎರಡನೇವರು ಸೀಟನ್ನು ಇಟ್ಕೊಂಡು, ಈಗಿದ್ದ ಅಲಾಟ್ ಆಗಿದ್ದ ಸೀಟನ್ನು ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ರೌಂಡಿಗೆ ಹೋಗಿ ಪ್ರಯತ್ನ ಮಾಡ್ಬೋದು. ಮೂರನೇವರು ಈಗ ಯಾವ ಸೀಟು ಇಲ್ಲ ಅವರಿಗೆ ಇಟ್ಕೊಂಡಿಲ್ಲ, ಬಟ್ ದೇ ಕ್ಯಾನ್ ಟೇಕ್ ಪಾರ್ಟ್ ಇನ್ ಸೆಕೆಂಡ್ ರೌಂಡ್. ಇನ್ನು 4ನೇವರು ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರು ಆಪ್ಷನ್ ಕೊಟ್ಟಿರಲ್ಲ, ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ, ಅವರು ಈ ಕೌನ್ಸಿಲಿಂಗ್ ಪ್ರೊಸೆಸ್ನಿಂದ ಹೊರ ಬಿದ್ದ ಅಂದರೆ ಎಕ್ಸಿಟ್ ಆಗಿದ್ದಾರೆ ಅಂತ. ಕೌನ್ಸಿಲಿಂಗ್ ಫಸ್ಟ್ ರೌಂಡಿನ ಕತೆ. ಆದರೆ ಸೆಕೆಂಡ್ ರೌಂಡ್ ನಂತರ ಆ್ಯಸ್ ಪರ್ KEA ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಏನಾದರೂ KEA ಅವ್ರದ್ದು ಅಪ್ಡೇಟ್ಸ್ ಇದ್ದರೆ ಅಥವಾ MCC ಇಂದ ಏನಾದರೂ ಅಪ್ಡೇಟ್ಸ್ ಬಂದರೆ ಅವನ್ನೆಲ್ಲ ಸೇರಿಸಿಬಿಟ್ಟು ಸೆಕೆಂಡ್ ರೌಂಡ್ನಲ್ಲಿ ಏನು ಮಾಡಬೇಕು, ವಾಟ್ ಆರ್ ಯುವರ್ ಚಾಯ್ಸಸ್, ಏನೇನು ಆಯ್ಕೆಗಳಿರ್ತವೆ ಅನ್ನೋದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಲಿಕ್ಕೆ ಬಿಫೋರ್ ಸ್ಟಾರ್ಟಿಂಗ್ ಸೆಕೆಂಡ್ ರೌಂಡ್ ನಿಮಗೆ ತಿಳಿಸ್ತೇನೆ. ನೀವು ಈ ರೌಂಡಿನಲ್ಲಿ ಫಸ್ಟ್ ರೌಂಡಿನಲ್ಲಿ ಏನೇನು ಮಾಡಬೇಕು ಸರಿಯಾಗಿ ನಿಮ್ಮ ಆಯ್ಕೆಗಳನ್ನು ತಿಳಿದುಕೊಂಡು ಮಾಡಿ ಮತ್ತು ನಿಮಗೆ ಸಕ್ಸಸ್ ಸಿಗಲಿ. ಯು ಶುಡ್ ಗೆಟ್ ಮೆಡಿಕಲ್ ಸೀಟ್ ಅಂತ ಹೇಳ್ತಾ ಗುಡ್ ಲಕ್ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.